ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ನಡೆಯುತ್ತಿದ್ದ ಸರಣಿ ಕಳ್ಳತನವನ್ನು ಭೇದಿಸುವಲ್ಲಿ ಕೊನೆಗೂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಿನ ಜಾವ ಚಿಂದಿ ಹಾಯುವ ನೆಪದಲ್ಲಿ ಬಂದು ಬೀಗ ಹಾಕಿದ ಮನೆಗಳಿಗೆ ಕನ್ನ ಹಾಕ್ತಾ ಇದ್ದ ಚಾಲಾಕಿ ಕಳ್ಳಿಯರಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬನ್ನಿ ಕುರಿತು ಒಂದು ವರದಿಯನ್ನ ನೋಡೋಣ. ಹೀಗೆ ಏನು ಅರಿಯದವರ ರೀತಿ ಕುಳಿತಿರೋ ಇವರು ಮೂಲತಃ ತಮಿಳುನಾಡು ಮೂಲದ ಪಟ್ರೋಜಾ ಅಲಿಯಾಸ್ ಪಟ್ಟು ಹಾಗೂ ಸತ್ಯ ಅಲಿಯಾಸ್ ಸತ್ತಿ. ಚಿಂತಾಮಣಿ ನಗರದ ಬೀದಿಗಳಿಗೆ ಬೆಳ್ಳಂಬೆಳಗ್ಗೆಯೇ ಚಿಂದಿ ಹಾಯೋರ ರೀತಿ ಬರ್ತಿದ್ದ ಇವರು ಬೀಗ ಹಾಕಿದ್ದ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಿದ್ರು. ಸುಮಾರು 6 ತಿಂಗಳುಗಳಿಂದ ಸರಣಿ ಕಳ್ಳತನದಲ್ಲಿ ತೊಡಗಿದ್ದ ಇವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ವಿಗ್ರಹಗಳು, ಚಿನ್ನಾಭರಣ ಹಾಗೂ 20,000 ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ದಿನ ಬೆಳಗ್ಗೆ ಒಂದು ಇಬ್ಬರು ಹೆಂಗಸರನ್ನ ಹಿಡಿದು ಅರೆಸ್ಟ್ ಮಾಡಿ ಅವ್ರನ್ನ ಪ್ರಶ್ನಿಸಿದಾಗ ಒಂದು 3 ಮನೆಯನ್ನು ಬೀಗ ಹೊಡೆದು ಕಳ್ಳತನ ಮಾಡಿದ ಬಗ್ಗೆ ಮಾಹಿತಿ ನೀಡಿದರು. ಸುಮಾರು 1.5 ಲಕ್ಷ ಬೆಲೆ ಬಾಳುವ ಚಿನ್ನ, ಬೆಳ್ಳಿ ಮತ್ತು ನಗದು ಇಷ್ಟು ವಸ್ತುಗಳನ್ನು ಸೀಸ್ ಮಾಡಿಕೊಂಡಿದ್ದೀವಿ. ಡಿವೈಎಸ್ಪಿ ನಾಣಯ್ಯ ನೇತೃತ್ವದ ತಂಡ ಈ ಕಳ್ಳಿಯರನ್ನು ಬಂಧಿಸಿದ್ದು, ಇವರಿಂದ ವಶಪಡಿಸಿಕೊಂಡ ಆಭರಣಗಳನ್ನ ಮಾಲೀಕರ ವಶಕ್ಕೆ ನೀಡಿದ್ದಾರೆ. ಕಳೆದು ಹೋಗಿದ್ದ ಆಭರಣಗಳು ಮತ್ತೆ ಸಿಕ್ಕಿದ್ದಕ್ಕೆ ಮಾಲೀಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅದೇ ಹಬ್ಬದ ದಿನ ನಾನು ನಮ್ಮ ಅತ್ತೆ ಮನೇಲಿ ಮಲಗಿದ್ದೆ. ನಮ್ಮ ಯಜಮಾನರು ಕೆಲಸದ ಮೇಲೆ ಹೋಗಿದ್ರು. ನನಗೊಬ್ಬಳೆ ಮಲ್ಗಕ್ಕೆ ಭಯ ಆಗಿ ನಮ್ಮ ಅತ್ತೆ ಮನೇಲಿ ಮಲಗಿದ್ದೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬೀಗ ಹೊಡೆದು ಬರೋದನ್ನೆಲ್ಲ ಚಿನ್ನ, ಬೆಳ್ಳಿ, ಹಣ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಅಂತೂ ಕಳ್ಳಿಯರ ಬಂಧನದಿಂದಾಗಿ ಚಿಂತಾಮಣಿಯ ಜನ ನಿರಾಳರಾಗಿದ್ದಾರೆ. ಇನ್ನು ಮುಂದಾದರೂ ನಾಗರಿಕರು, ಅಪರಿಚಿತರು ಹಾಗೂ ಅನುಮಾನಾಸ್ಪದವಾಗಿ ಓಡಾಡುವವರ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಎನ್ ರಾಮು, ಸುವರ್ಣ ನ್ಯೂಸ್ 24/7, ಚಿಕ್ಕಬಳ್ಳಾಪುರ.